ಈ ಬಾರಿಯ ಪುಷ್ಯ ಮಾಸದ ಅಮಾವಾಸ್ಯೆಯು ಅತ್ಯಂತ ವಿಶೇಷ ಹಾಗೂ ಶಕ್ತಿಶಾಲಿಯಾಗಿದೆ. ಈ ದಿನವನ್ನು ಮೌನಿ ಅಮಾವಾಸ್ಯೆ ಅಥವಾ ಚೋಳಿಂಗಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ವಿಶೇಷವೆಂದರೆ ಈ ಪವಿತ್ರ ದಿನವು ಭಾನುವಾರದಂದು ಬಂದಿರುವುದು ಇದರ ಮಹತ್ವವನ್ನು ಇಮ್ಮಡಿಗೊಳಿಸಿದೆ. ಶಾಸ್ತ್ರಗಳ ಪ್ರಕಾರ ಸೂರ್ಯದೇವನಿಗೆ ಪ್ರಿಯವಾದ ಭಾನುವಾರ ಮತ್ತು ಅಮಾವಾಸ್ಯೆ ಒಟ್ಟಿಗೆ ಬಂದಾಗ ಅದು ಸಕಲ ದೋಷಗಳ ನಿವಾರಣೆಗೆ ಮತ್ತು ದಾರಿದ್ರ್ಯ ಮುಕ್ತಿಗೆ ಸುಸಮಯವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಕೆಲವು ನಿಯಮಗಳನ್ನು ಪಾಲಿಸುವುದು ಹಾಗೂ ಕೆಲವು ತಪ್ಪುಗಳನ್ನು ಮಾಡದಿರುವುದು ನಮ್ಮ ಜೀವನದ ಏಳಿಗೆಗೆ ಪೂರಕವಾಗಿದೆ. ಮುಖ್ಯವಾಗಿ ಈ ದಿನದಂದು ಮಹಿಳೆಯರು ಮನೆಯಲ್ಲಿ ಪಾಲಿಸಬೇಕಾದ ನಿಯಮಗಳು ಬಹಳಷ್ಟಿವೆ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಬೇಕು. ನಂತರ ಸ್ವಲ್ಪ ಅರಿಶಿನ ಬೆರೆಸಿದ ನೀರನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸಬೇಕು. ಗೋಮೂತ್ರ ಲಭ್ಯವಿದ್ದರೆ ಅದನ್ನು ಸಿಂಪಡಿಸುವುದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಸ್ನಾನ ಮಾಡುವ ನೀರಿಗೆ ಕೆಲವು ಬೇವಿನ ಎಲೆಗಳನ್ನು ಅಥವಾ ಅರಿಶಿನವನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ನಮ್ಮ ದೇಹದ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅಂದು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಎಂದು ಹಿರಿಯರು ಹೇಳುತ್ತಾರೆ. ಶುಭ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮನಸ್ಸಿಗೆ ಹಾಗೂ ಪರಿಸರಕ್ಕೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಮನೆಯ ರಕ್ಷಣೆಗಾಗಿ ಮತ್ತು ದೃಷ್ಟಿ ದೋಷದ ನಿವಾರಣೆಗಾಗಿ ಬಾಗಿಲಿಗೆ ಬೇವಿನ ಎಲೆಗಳ ತೋರಣವನ್ನು ಕಟ್ಟುವುದು ಶ್ರೇಯಸ್ಕರ. ಲಕ್ಷ್ಮೀದೇವಿಯು ಬೇವಿನ ತೋರಣವಿರುವ ಮನೆಗೆ ಸಕಾಲದಲ್ಲಿ ಆಗಮಿಸಿ ಐಶ್ವರ್ಯವನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆಯಿದೆ. ಮನೆಯ ಹೊರಭಾಗದಲ್ಲಿ ಹಳೆಯ ಕುಂಬಳಕಾಯಿಯನ್ನು ತೆಗೆದು ಹೊಸ ಬೂದು ಕುಂಬಳಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಕಟ್ಟುವುದು ಬಹಳ ಒಳ್ಳೆಯದು. ಒಂದು ವೇಳೆ ಕುಂಬಳಕಾಯಿ ಸಿಗದಿದ್ದರೆ ಪಟಿಕ ಅಥವಾ ಅಲೋವೆರಾವನ್ನು ಸಹ ಬಳಸಬಹುದು. ವೈಯಕ್ತಿಕ ರಕ್ಷಣೆಗಾಗಿ ಕಪ್ಪು ದಾರವನ್ನು ಸಂಕಲ್ಪ ಮಾಡಿ ಕಾಲಿಗೆ ಕಟ್ಟಿಕೊಳ್ಳುವುದು ನರದೃಷ್ಟಿಯಿಂದ ನಮ್ಮನ್ನು ರಕ್ಷಿಸುತ್ತದೆ. ಈ ಶಕ್ತಿಶಾಲಿ ದಿನದಂದು ಅಡುಗೆ ಮಾಡುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಕೆಲವು ತರಕಾರಿಗಳನ್ನು ಅಂದು ಸೇವಿಸಬಾರದು ಎಂಬ ನಿಯಮವಿದೆ. ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಿ ರಾತ್ರಿಯ ಹೊತ್ತು ಲಘು ಆಹಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ಮೌನಿ ಅಮಾವಾಸ್ಯೆಯ ದಿನದಂದು ಮೌನ ವ್ರತವನ್ನು ಆಚರಿಸುವುದು ಅತ್ಯಂತ ಪುಣ್ಯದಾಯಕ. ಈ ದಿನ ಅನಗತ್ಯ ಮಾತುಗಳನ್ನು ಆಡದೆ ದೇವರ ಧ್ಯಾನದಲ್ಲಿ ತೊಡಗಿರಬೇಕು. ಗಂಡ ಮತ್ತು ಹೆಂಡತಿಯರು ದೈಹಿಕ ಸಂಬಂಧದಿಂದ ದೂರವಿರಬೇಕು. ಈ ದಿನ ಅತಿಯಾದ ಕೋಪವನ್ನು ಪ್ರದರ್ಶಿಸುವುದು ಅಥವಾ ಇತರರನ್ನು ನಿಂದಿಸುವುದು ನಿಮ್ಮ ಜೀವನದ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು. ದಾನ ಧರ್ಮಗಳಿಗೆ ಈ ದಿನ ಅತ್ಯಂತ ಪ್ರಶಸ್ತವಾಗಿದೆ. ಅಕ್ಕಿ, ಹಸುವಿನ ಹಾಲು, ಸಕ್ಕರೆ, ಎಳ್ಳೆಣ್ಣೆ ಮತ್ತು ಚಳಿಗಾಲವಾಗಿರುವುದರಿಂದ ಕಂಬಳಿಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ನಮ್ಮ ಪಿತೃ ದೇವತೆಗಳು ತೃಪ್ತರಾಗುತ್ತಾರೆ. ಇದರಿಂದ ಪಿತೃದೋಷಗಳು ನಿವಾರಣೆಯಾಗಿ ಮನೆತನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು ವೈದ್ಯ ವೀರರಾಘವ ಸ್ವಾಮಿಯನ್ನು ಪ್ರಾರ್ಥಿಸಿ ಅಕ್ಕಿ ಹಿಟ್ಟು ಮತ್ತು ತುಪ್ಪದಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ಉತ್ತಮ ಆರೋಗ್ಯಕ್ಕೆ ದಾರಿಯಾಗುತ್ತದೆ. ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವವರು ಈ ದಿನದಂದು ಒಂದು ವಿಶೇಷ ಪರಿಹಾರವನ್ನು ಮಾಡಬಹುದು. ಒಂದು ಗಾಜಿನ ಲೋಟದಲ್ಲಿ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಕೊತ್ತಂಬರಿ ಪುಡಿ ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಅಶ್ವತ್ಥ ಮರದ ಬುಡಕ್ಕೆ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ಕಟಾಕ್ಷ ಲಭಿಸಿ ಧನ ಸಂಪಾದನೆಯ ಮಾರ್ಗಗಳು ಸುಗಮವಾಗುತ್ತವೆ. ಜೀವನದ ಬಡತನವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಂಜೆಯ ಸಮಯದಲ್ಲಿ ಬೇವಿನ ಮರದ ಬಳಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡು ಅಲ್ಲಿ ಎಸೆಯುವುದು ಅಥವಾ ಅರ್ಪಿಸುವುದು ಬಹಳ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ಬೇವಿನ ಮರಕ್ಕೆ ಈ ದಿನ ವಿಶೇಷ ಶಕ್ತಿ ಇರುವುದರಿಂದ ಅಲ್ಲಿ ಮಾಡುವ ಪ್ರಾರ್ಥನೆಗಳು ಬೇಗನೆ ಈಡೇರುತ್ತವೆ. ಪ್ರಕೃತಿ ಮಾತೆಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಎಂಬುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ಇಂತಹ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಸೂರ್ಯ ಮತ್ತು ಚಂದ್ರರ ಸಮಾಗಮದ ಈ ಸಮಯದಲ್ಲಿ ಭಕ್ತಿಯಿಂದ ದೇವರನ್ನು ಪೂಜಿಸಿ ಮತ್ತು ದಾನ ಧರ್ಮಗಳನ್ನು ಮಾಡಿ ಜೀವನವನ್ನು ಪಾವನಗೊಳಿಸಿಕೊಳ್ಳಿ.